ಕಾಪು ಬಿಜೆಪಿ ಕಾಪು ಶಾಸಕರ ನೇತೃತ್ವದಲ್ಲಿ ಕಾಪು ಕ್ಷೇತ್ರದ ಅಭಿವೃದ್ಧಿ ಕುಂಠಿತದ ಬಗ್ಗೆ ನಡೆಸಲು ಉದ್ದೇಶಿಸಿದ ಪ್ರತಿಭಟನೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಅಭಿವೃದ್ಧಿ ಕುಂಠಿತವಾಗಿರುವುದು ಅದು ಬಿಜೆಪಿಯಿಂದಲೇ. ಇದೀಗ ಬಿಜೆಪಿ ಸರ್ಕಾರದ ಕರ್ಮಕಾಂಡದ ವಿರುದ್ಧ ಅವರೇ ಪ್ರತಿಭಟಿಸುವಂತಾಗಿದೆ ಎಂದಿದ್ದಾರೆ. ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರ ಸರ್ಕಾರದ ಕರ್ಮಕಾಂಡದ ಬಗ್ಗೆ ಪ್ರತಿಭಟನೆ ಮಾಡುವಂತ ಕಾರ್ಯಕ್ರಮವನ್ನ ಇವತ್ತು ಬಿಜೆಪಿ ಪಕ್ಷದವರು ಹಮ್ಮಿಕೊಂಡಿದ್ದಾರೆ. ಇವತ್ತು ಶಾಸಕರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಇವತ್ತು ಪ್ರತಿಭಟನಾ ಕಾರ್ಯಕ್ರಮ ಕಾಪುನಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಇವಾಗಲೇ ಅವರು ಬೇರೆ ಬೇರೆ ಪೋಸ್ಟ್ಗಳ ಮುಖಾಂತರ ಇವತ್ತು ಬಿಡುಗಡೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷ 3.25 ವರ್ಷ ಆಯಿತು. ಈಗಾದ್ರೂ ಜ್ಞಾನೋದಯ ಆಗ್ತಲ್ಲ, ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಮಾನ್ಯ ಶಾಸಕರಿಗೆ ಜ್ಞಾನೋದಯ ಆಗ್ತಲ್ಲ ಅನ್ನುವಂಥ ಒಂದು ಸಂತೋಷ ನಮ್ಮ ಹತ್ರ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಒಟ್ಟಿಗೆ ಪಿಂಚಣಿ ಫಲಾನುಭವಿಗಳು 1,50,50,000 ಜನ ಇದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರ ಸರ್ವೆ ನಡೆಸಿ ಅದನ್ನು 35,000ಕ್ಕೆ ಸೀಮಿತಗೊಳಿಸಬೇಕು ಅಂತ ಹೇಳಿ ಆದೇಶ ಮಾಡಿದೆ. ಅಷ್ಟೇ ಸಂಖ್ಯೆಯವರಿಗೆ ಮ್ಯಾಚಿಂಗ್ ಗ್ರಾಂಟ್ ನಾವು ಕೊಡ್ತೇವೆ ಅನ್ನುವಂಥ ರೀತಿಯಲ್ಲಿ ಆದೇಶ ಮಾಡಿದೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಆಡಳಿತವಿರುವ ಸಂದರ್ಭದಲ್ಲಿ ಪಿಂಚಣಿದಾರರ ಆದಾಯ ಮಿತಿ 12,000 ಇತ್ತು, ನಂತರ 17,000ಕ್ಕೆ ನಿಗದಿಗೊಳಿಸಿತು ಹಿಂದಿನ ಸರ್ಕಾರ. ಆದರೆ ಸರ್ಕಾರಿ ಆದೇಶ ಕಂದಾಯ ಸಚಿವರ ಸಭೆ ಮತ್ತು ಪುನಃ ಸರ್ಕಾರದ ಆದೇಶ ಪ್ರಕಾರ 2011ರಲ್ಲಿ, 2020ರಲ್ಲಿ, 2021ರಲ್ಲಿ 3 ಆದೇಶದಲ್ಲಿ ಪಿಂಚಣಿದಾರರ ಆದಾಯವನ್ನು 32,000ಕ್ಕೆ ಮೇಲ್ಪಟ್ಟವರಿಗೆ ತಿರಸ್ಕರಿಸುವ ಬಗ್ಗೆ ಆದೇಶ ನೀಡಿದೆ. ಆದೇಶ ಪತ್ರ ಇಲ್ಲಿದೆ. ಇವತ್ತು ಬಿಜೆಪಿ ಸರ್ಕಾರ ಇರುವಂತಹ ಸಮಯದಲ್ಲಿ ಮಾಡಿರುವಂತಹ ಆದೇಶ ಪತ್ರ. ನಮ್ಮ ಸರ್ಕಾರ ಬಂದ ನಂತರ ಯಾವುದೇ ಆದೇಶವನ್ನು ನಾವು ಮಾಡಿಲ್ಲ. ಇವತ್ತು 32,000ಕ್ಕೆ ಅವರು ಮಾಡಿದಂತ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ 35,000ಕ್ಕೆ ಸೀಮಿತಗೊಳಿಸಬೇಕು ಅಂತ ಆಧಾರದ ಮೇರೆಗೆ ಅಧಿಕಾರಿಗಳು ಇವತ್ತು ಪಟ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಯಾರು ಕೂಡ ತಿರಸ್ಕಾರ ಮಾಡಿಲ್ಲ. ಆದರೆ ಮೊನ್ನೆ ಮಾನ್ಯ ಸಚಿವರು, ಆಹಾರ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು 32,000ಕ್ಕಿಂತ ಅದನ್ನು BPL ಕಾರ್ಡ್ಗೆ 3 ಲಕ್ಷವರೆಗೆ ಏರಿಸಬೇಕು ಅನ್ನುವಂಥ ರೀತಿಯ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಇನ್ನೂ ಕೂಡ ಆದೇಶ ಆಗಲಿಲ್ಲ. ಆದರೂ ಯಾರು ಕೂಡ ರಿಜೆಕ್ಟ್ ಮಾಡಲಿಕ್ಕಿಲ್ಲ. ಅದು 32,000 ಹಿಂದೆ ಕೊಟ್ಟಿರೋದು. 32,000 ಒಳಗಡೆ ಬರುವವರನ್ನೆಲ್ಲ ರಿಜೆಕ್ಟ್ ಮಾಡಿದ್ದೇನೆ ಆದೇಶ ಬಿಜೆಪಿ ಸರ್ಕಾರ ಇವಾಗಲೇ ಕೊಟ್ಟಿದೆ. ನಾವೇನು ನಮ್ಮ ಸರ್ಕಾರ ಬಂದ ನಂತರ ಯಾವುದೇ ಆದೇಶ ಬಂದಿಲ್ಲ. ಇವತ್ತು ಅದಕ್ಕೆ ಅನುಗುಣವಾಗಿ ಇದು ನಾವು ಏನು ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರ ಸರ್ಕಾರದ ಕರ್ಮಕಾಂಡದ ಬಗ್ಗೆ ಪ್ರತಿಭಟನೆ ಮಾಡುವಂತ ಕಾರ್ಯಕ್ರಮವನ್ನ ಇವತ್ತು ಬಿಜೆಪಿ ಪಕ್ಷದವರು ಹಮ್ಮಿಕೊಳ್ಳಿದ್ದಾರೆ. ಪಶು ವಸತಿ ಇವತ್ತು ಮೀನುಗಾರರ ಮನೆ ಮತ್ತು ಪಶು ವಸತಿ ಬೈಂದೂರು ಕ್ಷೇತ್ರಕ್ಕೆ ಇವತ್ತು ವಸತಿ ಮನೆ ಸಿಕ್ಕಿದೆ. ಯಾಕೆ ಕಾಪುಗೆ ಸಿಗಲಿಲ್ಲ? ಇಲ್ಲಿಯ ಶಾಸಕರಿಗೆ ಬೈಂದೂರಿನಲ್ಲಿ ಕಾಂಟ್ರಾಕ್ಟ್ ಸಿಗ್ತದೆ. ಬೈಂದೂರಲ್ಲಿ ಇಲ್ಲಿ IS ಕಲ್ಲೆಲ್ಲ ಕೊಂಡೋಗಿ ಅಲ್ಲಿಗೆ ಹಾಕಲಿಕ್ಕೆ ಕಾಂಟ್ರಾಕ್ಟ್ ಸಿಗ್ತದೆ. ಬಡವರಿಗೆ ಮನೆ ಬಂದಿಲ್ಲ 3.25 ವರ್ಷದಲ್ಲಿ ಮಾಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಮಾನ್ಯ ಸಚಿವರು ಮಾತನಾಡಬೇಕಿದ್ದರು, ಅವರು ಮೀನುಗಾರಿಕಾ ಮಂತ್ರಿಗಳು, ಅವರ ಮುಖಾಂತರ ಅಲ್ಲಿ ಕಲ್ಲ ಹಾಕಿಸಲಿಕ್ಕೆ ಕೋಟ್ಯಾಂತರ ರೂಪಾಯಿಯ ಕಾಂಟ್ರಾಕ್ಟ್ ಸಿಗ್ತದೆ. ಇಲ್ಲಿಯ ಬಡವರಿಗೆ 3.25 ವರ್ಷದಲ್ಲಿ ಮನೆ ಮಂದಿರ ಮಾಡಲಿಕ್ಕೆ ಅವಕಾಶ ಆಗಲಿಲ್ವಾ? ಮಾನ್ಯ ಶಾಸಕರು ಮಾಡಿಸ್ಬೇಕಿತ್ತಲ್ಲ. ಅದೇ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮತ ವಲಯಕ್ಕೆ ಹಾಗೂ ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸು, ಗಡಿಪಾರ ನಿರ್ಬಂಧ, ದೌರ್ಜನ್ಯ, ನಮ್ಮ ಕ್ಷೇತ್ರದಲ್ಲಿ ಅಂತದ್ದು ಯಾವ ಘಟನೆ ಕೂಡ ಇಲ್ಲ. ಅದು ಎಲ್ಲೋ ಯಾವ ಉದ್ದೇಶಕ್ಕೋಸ್ಕರ ಹಾಕಿದ್ದಾರೆ ಗೊತ್ತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿರಂತರ ಬೆಲೆ ಏರಿಕೆ ನಡೆಸ್ತಾ ಇದೆ. ಪೆಟ್ರೋಲ್ಗೆ ನಾವು ಬೆಳೆಸಿದ್ದ
ಡೀಸೆಲ್ಗೆ ನಾವು ಎನಿಸಿದ್ದ, ಗ್ಯಾಸ್ಗೆ ನಾವು ಎನಿಸಿದ್ದ, ಯಾರು ಎನಿಸಿರೋದು? ಕೇಂದ್ರ ಸರ್ಕಾರದ ನೀತಿಯ ಮುಖಾಂತರ ವಿಪರೀತವಾದಂತಹ ಬೆಲೆ ಏರಿಕೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಯಾವ ಬೆಲೆ ಏರಿಕೆಯನ್ನು ಕೂಡ ಇವತ್ತು ಜಾಸ್ತಿ ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಅವರು ಆಶ್ವಾಸನೆ ಕೊಟ್ಟಿದ್ರು, GST ಟ್ಯಾಕ್ಸ್ ಇಂದಾಗಿ ಇವತ್ತು ಇಂತಹ ಅನಾಹುತಗಳು ಆಗ್ತಾ ಇದೆ. ಯಾರು ಬಡವರ ಅಕ್ಕಿ, ಹಾಲು, ದಿನನಿತ್ಯ ಉಪಯೋಗ ಮಾಡುವಂತ ವಸ್ತು ಕೂಡ ಇವತ್ತು GST ಹಾಕಿ ವಸೂಲಿ ಮಾಡುವಂತ ಕೆಲಸಕಾರ ಮಾಡ್ತಾರೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಮೂಲಭೂತ ಸೌಲಭ್ಯ ಅಭಿವೃದ್ಧಿಗೆ ರಸ್ತೆ ದುರಸ್ತಿ ಕಾರ್ಯಗಳಿಗೆ ನಿರೀಕ್ಷಿತ ಅನುದಾನ ನೀಡ್ತಾ ಇದೆ. ಶಾಸಕರು ದಿವಸ ಫೋಟೋ ಕೊಡ್ತಾರೆ ಪತ್ರಿಕೆಯಲ್ಲಿ, ಶಿಲಾನ್ಯಾಸ ಮಾಡುವಂಥದ್ದು, ಮುದ್ರೆ ಪೂಜೆ ಮಾಡುವಂಥದ್ದು, ಅದೆಲ್ಲಿಂದ ಬಂತು ಅನುದಾನ? ಅದು ಅಲ್ಲದೆ ಇವತ್ತು ನಾವು ಕೂಡ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ನಿಗಾ ವಹಿಸಿಕೊಂಡು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 10 ಕೋಟಿ ಹಣವನ್ನ ನಾವು ಕೂಡ ನಮ್ಮ ಪ್ರಯತ್ನದಿಂದ ಕೂಡ ಮಂಜೂರಾತಿ ಆಯಿತು. ಪಡುಬಿದ್ರೆಯಲ್ಲಿ ಆ ನದಿದು ಹೂಳೆತ್ತುವಂತ ಕೆಲಸಕಾರಕ್ಕೆ ಅದಕ್ಕೆ ಮಂಜೂರಾತಿ ಮಾಡಿಸುವಂತ ಕೆಲಸಕಾರ ಮಾಡಿದೆವು. ಅದೇ ರೀತಿಯಲ್ಲಿ ಇಲ್ಲಿ 3 ಗ್ರಾಮ 4 ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಟ್ಟಿಗೆ ಇವತ್ತು 19 ಕೋಟಿ ರೂಪಾಯಿ ಅನುದಾನ ಇವಾಗಲೇ ಬಿಡುಗಡೆ ಆಗುವಂತ ಹಂತದಲ್ಲಿದೆ. ಈ ರೀತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಅನುದಾನ ಯಾವ ರೀತಿ ಬರ್ಬೇಕಾ ಅದಕ್ಕೆ ಒತ್ತು ಕೊಡುವಂತ ಕೆಲಸಕಾರ ಮಾಡ್ತಾ ಇದ್ವಿ. ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಇರುವಂತ ಸಮಯದಲ್ಲಿ ಇವತ್ತು ರಸ್ತೆ ಮತ್ತು ಸೇತುವೆ ಅಥವಾ ಇದಕ್ಕೆ ಮಾತ್ರ ಸೀಮಿತವಾಗಿ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿತ್ತು. ಈಗ ಹಾಗಲ್ಲ. ಈಗ ನಾವು ಗ್ಯಾರಂಟಿ ಸ್ಕೀಮ್ಗೋಸ್ಕರ 58,000 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ ವರ್ಷಕ್ಕೆ. ಎಷ್ಟು ಕೋಟ್ಯಾಂತರ ರೂಪಾಯಿ ಇಲ್ಲಿಗೆ ಬಂತು. ಕಾಪು ಕ್ಷೇತ್ರಕ್ಕೆ ಎಷ್ಟು ಕೋಟ್ಯಾಂತರ ರೂಪಾಯಿ ಬಂತು. ಅದು ಅಭಿವೃದ್ಧಿಯ ಸಂಕೇತ ಅಲ್ವಾ? ಇಂತಹ ಬೆಲೆ ಏರಿಕೆ ಆಗುವಂತ ಸಮಯದಲ್ಲಿ ಇಂತಹ ಒಂದು ರೀತಿಯ ವಿಪರೀತವಾದಂತಹ ಜನರಿಗೆ ಒತ್ತಡ ಇರುವಂತ ಸಮಯದಲ್ಲಿ ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ 4,000ರಿಂದ 5,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಇವತ್ತು ಗ್ಯಾರಂಟಿ ಸ್ಕೀಮ್ನ ಮುಖಾಂತರ ಇವತ್ತು ಒದಗಿಸುವಂತ ಅವರ ಮನೆ ಅಭಿವೃದ್ಧಿ ಆದ್ರೆ, ಮಾನವ ಸಂಪನ್ಮೂಲತೆ ಜಾಸ್ತಿ ಆದ್ರೆ ಹೆಚ್ಚಿನ ಅದು ಅಭಿವೃದ್ಧಿ ಅಲ್ವಾ? ಅದಕ್ಕೆ ವಿರೋಧ ಮಾಡ್ತಾರೆ. ಅಂತ ಕಾರ್ಯಕ್ರಮಕ್ಕೆ ವಿರೋಧ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಬರೋದಕ್ಕೆ ವಿರೋಧ ಮಾಡ್ತಾರೆ. ಆದ್ರೆ ಇವತ್ತು ಬರೇ ರಸ್ತೆ ಅಭಿವೃದ್ಧಿ, ಬರೇ ಇವತ್ತು ಸೇತುವೆ ಅಥವಾ ಇದ್ದದ್ದು ಮಾತ್ರ ಅಭಿವೃದ್ಧಿ ಅನ್ನುವಂಥ ರೀತಿಯಲ್ಲಿ ಆ ಕಲ್ಪನೆ ಸರಿಯಲ್ಲ. ಗೂಬೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪಕ್ಷದ ಮೇಲೆ ಗೂಬೆ ಕೂರಿಸುವಂತ ಒಂದು ಪ್ರಯತ್ನವನ್ನ ಶಾಸಕರು ಇವತ್ತು ಮಾಡ್ತಾ ಇದ್ದಾರೆ. ಹಾಗೆ ಪಾಪ ಈಗ ಜ್ಞಾನೋದಯ ಆಗಿದೆ. ಹೆಚ್ಚಿನ ನಿಮಿಷ ಮೊನ್ನೆ 7 ವಿದ್ಯಾರ್ಥಿನಿಯರು ನೀಟ್ ಇವತ್ತು ಹೋರಾಟ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಅದು ಅರಾಜಕತೆ ಹಾಗೂ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಜನವಿರೋಧಿ ನೀತಿ ಅಂತ ಹೇಳ್ತಾರೆ. 23 ಲಕ್ಷ ವಿದ್ಯಾರ್ಥಿನಿಯರು ನೀಟ್ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಅದರಲ್ಲಿ ಭ್ರಷ್ಟಾಚಾರ 152 ಬಾರಿ ಈ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ನ್ಯಾಯ ಕೊಡಿ ಅಂತ ಇವತ್ತು ನ್ಯಾಯ ಕೊಡಿ. ಈಗ ನಂತರ ಪರೀಕ್ಷೆ ಮಾಡಿದ್ರು 2 ಸಲ, 19 ಲಕ್ಷ ಮಾತ್ರ ಭಾಗವಹಿಸಿದ್ರು. 2 ಲಕ್ಷ ವಿದ್ಯಾರ್ಥಿ ವಂಚಿತರಾದರು. ಅದು ಕೂಡ ರಿಸಲ್ಟ್ ನಲ್ಲಿ ಆ ಪರೀಕ್ಷೆಯಲ್ಲಿ ಹೆಚ್ಚಿಗೆ ಅಂಕ ಪಡ್ಕೊಂಡವರಿಗೆಲ್ಲ ಇವತ್ತು ಹಿನ್ನಡೆ ಆಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ 90,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಿದೆ. ದೇಶದಲ್ಲಿ 90,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಿದೆ. ಸಾಧಾರಣ 2.5 ಕೋಟಿ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸದ ವಂಚಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಗಿರುವಂತಹ ಅನ್ಯಾಯವನ್ನ ನ್ಯಾಯ ಕೊಡಿ ಅಂತೇಳಿ ಇವತ್ತು ಅಲ್ಲಿ ಹೋದಂತ ಸಮಯದಲ್ಲಿ ಇವತ್ತು ಅವರಿಗೆ ಲಾಠಿ ಪೆಟ್ಟು ಕೊಟ್ಟು, ಅಶ್ರುವಾಯು ಹಾಕಿ, ಪ್ಯಾಲೆಟ್ ಬುಲೆಟ್ ಕೊಟ್ಟು, ಅವರ ವಿಚಿತ್ರ ರೀತಿಯಲ್ಲಿ ದೌರ್ಜನ್ಯ ಮಾಡಿ ಪರಿಸ್ಥಿತಿಯಲ್ಲಿ ಅವರಿಗೆ ನಿರ್ಮಾಣ ಆಗಿದೆ ಅಂತಂದ್ರೆ ಮೋದಿಯವರಾಗ್ಲಿ ಅಮಿತ್ ಶಾ ಆಗ್ಲಿ ಪಾರ್ಲಿಮೆಂಟ್ಗೆ ಬರ್ತಾ ಇಲ್ಲ.
13 ದಿವಸ ಆಯ್ತು. ಪರಿಸ್ಥಿತಿ ಅಲ್ಲಿವರೆಗೆ ಕೊಟ್ಟಿದೆ. ಇದು ಅದು ಜನವಿರೋಧಿ ನೀತಿ ಹೇಳಿ ನೋಡೋಣ. ನಮ್ಮ ವಿದ್ಯಾರ್ಥಿ ಸಮುದಾಯ ಮುಂದಿನ ಭವಿಷ್ಯವು ನಮ್ಮ ಈ ದೇಶದಲ್ಲಿ 35 ವರ್ಷದ ಒಳಗಡೆ 65% ಯುವ ಜನಾಂಗ ಇದೆ. ನಮ್ಮ ವಿದ್ಯಾರ್ಥಿಗಳು ನ್ಯಾಯ ಕೇಳಿದ್ರು ತಪ್ಪು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೇವಾ? ಎಲ್ಲಿದ್ದೇವೆ ನಾವು? ಸರ್ವಾಧಿಕಾರಿ ಇದರಲ್ಲಿದ್ದೇವ? ನ್ಯಾಯ ಕೇಳಲಿಕ್ಕೆ ಹೋದಂತ ಮಕ್ಕಳಿಗೆ ಅವರಿಗೆ ಈ ರೀತಿಯ ದೌರ್ಜನ್ಯ ಮಾಡುವಂತ ಕೆಲಸಗಾರವನ್ನು ಅಟ್ಟಾಸ ಮಾಡಿ ಇವರು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚಿನ ವಿಷಯ ಇವತ್ತು ಆಲೋಚನೆ ಮಾಡಬೇಕು. ಅವರ ಉದ್ದೇಶ ಅದನ್ನ ಪ್ರತಿಭಟಿಸುವಂಥದ್ದು. ಅದರಡೆಯಲ್ಲಿ ಬೇರೆ ಬೇರೆ ಇಷ್ಟೊಳಗೆ 3.25 ವರ್ಷದಲ್ಲಿ ಯಾವುದೆಲ್ಲ ನೆನಪಾಗಲಿಲ್ಲ ಶಾಸಕರಿಗೆ ಅವರೇ ಮಾಡ್ಬೇಕಾದಂತ ಜನಸಂಪರ್ಕ ಸಭೆ ಯಾಕೆ ಮಾಡ್ತಾರೆ? ಬರೇ ಇವತ್ತು ಆ ಪಂಚಾಯತ್ನಲ್ಲಿರುವಂತಹ ಸವಲತ್ತು 24% ಸವಲತ್ತು ಕೊಡ್ಲಿಕ್ಕೋಸ್ಕರ ಮಾಡ್ತಾರ? ಮಾಡ್ಬೇಕಲ್ಲ. ಜನಸಂಪರ್ಕ ಸಭೆಯಲ್ಲಿ ಇದನ್ನೆಲ್ಲ ಇತ್ಯರ್ಥ ಮಾಡಬೇಕಲ್ಲ. 1989 ಇಸವಿಯಲ್ಲಿ ರಥಯಾತ್ರೆ ಆಯ್ತು, ಚುನಾವಣೆ ಬಂತು, ವಿಧಾನಸಭಾ ಚುನಾವಣೆ. ನಾನು ಪುತ್ತೂರಲ್ಲಿ 2ನೇ ಬಾರಿಗೆ ಸ್ಪರ್ಧೆ ಮಾಡಿದ್ದೆ. ಸದಾನಂದಗೌಡರು ನನ್ನ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಪ್ರತಿ ಮನೆಗೆ ಇಟ್ಟಿಗೆ ಕೊಂಡೋಗಿ ಹೌದು ಪೂಜೆ ಮಾಡಿಸಿ ಹರಕೆ ದುಡ್ಡು ತಕೊಂಡು ಇವತ್ತು ಪ್ರಮಾಣ ಮಾಡಿಸಿದ್ರು ಬಿಜೆಪಿ ಓಟ್ ಕೊಡ್ಬೇಕು ಅಂತ ಹೇಳಿ. ನನ್ನ ಮನೆಯಲ್ಲಿ ನಾನು ಕಾದಿದ್ದೆ, ನನ್ನ ಮನೆಗೆ ಇಟ್ಟಿಗೆ ಬರ್ತದೆ ಅಂತ. ನನ್ನ ಮನೆಗೆ ಬರಲೇ ಇಲ್ಲ. ಮರುದಿವಸ ಹೇಳಿದ್ರು ವಿನಯ್ ಕುಮಾರ್ ಕಬ್ಬಿಣದ ಗೇಟ್ ಹಾಕಿದ್ದಾನೆ, RCC ನಾಯಿ ಬಿಟ್ಟಿದ್ದಾನೆ. ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ಕಬ್ಬಿಣದ ಗೇಟ್ ಇಲ್ಲ, RCC ನಾಯಿ ಸಾಕಿಲ್ಲ ಇಷ್ಟವರೆಗೆ ನಾವು. ಆ ದುಡ್ಡು ಎಲ್ಲಿ ಹೋಯ್ತು? ಚುನಾವಣೆ ಟೈಮಲ್ಲಿ ನೀವು ಪೂಜೆ ಮಾಡಿಸಿದ್ರಲ್ಲ, ಚರಂಡಿ ಬಿದ್ದಿತ್ತು ಎಲ್ಲ ಇಟ್ಟಿಗೆಗಳು ಕೂಡ. ಅದನ್ನ 4 ತಿಂಗಳ ನಂತರ ಪ್ರಭಾಕರ್ ಭಟ್ರು ಬಂದು ಶೂಸ್ ಹಾಕಿ RSS ಚಡ್ಡಿ ಹಾಕಿ ಲಾರಿ ತುಂಬಿಸಿ ಆ ಪೂಜೆ ಮಾಡಿದಂತ ಇಟ್ಟಿಗೆಗೆ ತುಳಿದುಕೊಂಡು ಹೋದ್ರು. ಅದೆಲ್ಲಿ ಹೋಯ್ತು ಇಟ್ಟಿಗೆ? ಈಗ ಅಲ್ಲಿ ಆಗುದು ಕಾಲಿನಲ್ಲಿ. ಇಟ್ಟಿಗೆಯಲ್ಲಿ ಹೋಯ್ತು, ಪೂಜೆ ಮಾಡಿಸಿದಂತ ಇಟ್ಟಿಗೆಯಲ್ಲಿ ಹೋಯ್ತು.